ಮೇಡಮ್ ಇದು ಶಂಕರ್ ಅವರು ಬುಕ್ ಮಾಡಿದ್ರಲ್ಲ ಕ್ಯಾಬ್. ಹಾಂ ಸರ್. ಬನ್ನಿ ಮೇಡಮ್. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸೀಟ್ ಬೆಲ್ಟ್ ಹಾಕೊಂಡ್ರೆ ಮೇಡಮ್ ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಹತ್ರ ಈ ಪೆಟ್ ಕ್ಲಿನಿಕ್ ಒಂದು ಇದೆಯಂತಲ್ಲ, ನಿಮ್ಗೆ ಎಲ್ಲೆಲ್ಲರೂ ಗೊತ್ತಾ? ಅದೇ ಯೂನಿವರ್ಸಿಟಿ ಹತ್ರ ಇದೆ ಒಂದು ಪೆಟ್ ಕ್ಲಿನಿಕ್, ಹೋಗ್ತಾ ಆನ್ ದಿ ವೇ ಇದೆ. ಹಾಗೆ ನನ್ನ ಬಿಟ್ಬಿಟ್ಟು ಹೋಗಿ ಸರ್. ಅಲ್ಲೇ ಪಕ್ಕದಲ್ಲೇ? ಹಾ. ಸರಿ 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 ಮೇಡಮ್. ಕೋಟ್ರೆಸ್ ಹತ್ರನೇ ಇದೆ ಸರ್. ಓಕೆ ಓಕೆ. ಅದು ಆ್ಯಕ್ಚುಲಿ ಏನಿಲ್ಲ, ಇವು ನಮ್ಮ ತಮ್ಮ ಇನ್ನು ಏನಾಗ್ಬಿಡ್ತು ಅಂದರೆ ಒಂದು 5-6 ತಿಂಗಳು ಮುಂಚೆ ಒಂದು ಬೆಕ್ಕು ಪರ್ಚ್ಬಿಟ್ಟಿತ್ತು ಕೈಗೆ. ಅದು ಪರ್ಚಿದ ತಕ್ಷಣ ಏನಾಗ್ಬಿಡ್ತು, ಅದು ಓಪನ್ ಆಗಿದೆ. ನಾವು ಅನ್ಕೊಂಡ್ವಿ ಬೆಕ್ಕು ತಾನೇ, ನಾಯಿ ಕಚ್ಚಿದ್ರೆ ಮಾಮೂಲಿ ಇಂಜೆಕ್ಷನ್ ಹಾಕ್ಸ್ಕೊಂತಾರೆ, ಬೆಕ್ಕಿಗೆಲ್ಲ ಏನಾಗಲ್ಲ ಬಿಡು ಅಂತ ಅನ್ಬಿಟ್ಟು ಬಿಟ್ಬಿಟ್ಟಿದ್ವಿ. ಈಗ 1-2 ದಿವಸದಿಂದ ಇವನ್ಗೆ ಒಂಥರ ಬೆಕ್ಕು ತರನೇ ಮಾಡ್ತಾನೆ, ಬೆಕ್ಕು ತರ ಕಿರಿಸ್ತಿರ್ತಾನೆ, ಒಂಥರ ಬೆಕ್ಕು ತರ ಬಿಹೇವ್ ಮಾಡ್ತಿರ್ತಾನೆ. ಯಾರು ಬಂದ್ರೆ ಬೆಕ್ಕು ತರ ಪರ್ಚಾಕ್ ಬರ್ತಾನೆ, ಕಚ್ಚಾಕ್ ಬರ್ತಾನೆ. ನಿಮ್ದು ಸಮಸ್ಯೆ ಭಾರಿ ಗಂಭೀರ ಇದೆ ಸ್ವಾಮಿ. ಅವ್ರನ್ನ ಯಾಕೆ ಸರ್ ನೀವು ಕರ್ಕೊಂಡು ಓಡಾಡ್ತಿದ್ದೀರಾ ಸರ್? ಗುಡ್ ಕ್ವಶನ್. ಇಲ್ಲ, ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಅಷ್ಟೇ. ನಿಮ್ಗೇನ್ ಮಾಡಲ್ಲ ಬಿಡಿ ಮೇಡಮ್, ಅವನು ನಿಮ್ಗೆ ಡ್ರಾಪ್ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ. ಆದ್ರೂ ಭಯ ಸರ್. ಸರ್ ಜೋರಾಗೆಲ್ಲ ಹೇಳ್ತಿದ್ದಾರೆ. ಕಟ್ಟಿದೀನಿ ಮೇಡಮ್, ಕಟ್ಟಿದೀನಿ ಅವನ. ಜೋರಾಗೆಲ್ಲ ಸೌಂಡ್ ಮಾಡ್ತಿದ್ದಾರಲ್ಲ ಸರ್. ಒಂದ್ ನಿಮಿಷ ರೀ, ನಾನು ನೋಡ್ತೀನಿ ಮೇಡಮ್, ಒಂದೇ ಒಂದು ನಿಮಿಷ. ಏನ್ ಮಾಡೋದು ಮೇಡಮ್, ಚಿಕ್ಕ ವಯಸ್ಸಲ್ಲ ಹಿಂಗ್ ಆಗ್ಬಿಟ್ಟೈತೆ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಏಯ್ ಹಂಗ್ ಮಾಡಬಾರ್ದು ಕಣ, ಅವ್ರಿಗೆ ಕಿರ್ಚ್ಬೇಡ, ಅಲ್ಲಿ ಅವ್ರು ಎದ್ರುಕೊಂತವ್ರೆ. ಒಂದ್ ನಿಮಿಷ ಇಟ್ಕೊಳ್ಳಿ ಮೇಡಮ್, ಇದು ಇಟ್ಕೊಳ್ಳಿ ಮೇಡಮ್, ಒಂದ್ ನಿಮಿಷ. ಏಯ್ ಹಂಗ್ ಮಾಡಬಾರ್ದು ಕಣ, ಏ ಇಟ್ಕೊಳ್ಳಿ ಮೇಡಮ್, ಗಟ್ಟಿ ಇಟ್ಕೊಳ್ಳಿ ಮೇಡಮ್. ಏಯ್ ಬಿಡೋ, ಬಿಡೋ. ಸರ್ ತಗಿರಿ ಸರ್. ಒನ್ ಮೋರ್. ಕಚ್ಬಿಟ್ಟ ಮೇಡಮ್. ಕಚ್ಬಿಟ್ಟ ಮೇಡಮ್. ಸರ್ ತಗಿರಿ ಸರ್ ಡೋರು ಸರ್. ಸರ್ ತಗಿರಿ ಸರ್ ಡೋರು. ನೀವೇ ಹೇಳ್ಬೇಕಲ್ವಾ ಸರ್ ಮುಂಚೆನೆ? ಸರ್ ಗಾಡಿಗೆ ಹತ್ತಾದ್ಮೇಲೆ ಹೇಳ್ಬಿಟ್ರಲ್ಲ ಸರ್. ತಗಿರಿ ಸರ್.
ಹಾಕ್ತಿದ್ದಾರೆ ಒಳಗಡೆ. ಅಣ್ಣ ಪ್ಲೀಸ್ ಆಗ್ತಿದೆ ಅಣ್ಣ, ಬಂದ್ಬಿಡೋಣ ಬೇಗ. ಪ್ಲೀಸ್ ತೆಗೀರಿ, ಪ್ಲೀಸ್ ಡೋರ್ ತೆಗೀರಿ, ಪ್ಲೀಸ್ ಡೋರ್ ತೆಗೀರಿ. ನನ್ನ ಕೈಲಿ ಇರಕ್ಕೆ ಆಗ್ತಿಲ್ಲ ಪ್ಲೀಸ್. ಒಂದ್ ನಿಮಿಷ ಇಲ್ಲಡೆ ಇಲ್ಲಿ ಕ್ಯಾಮ್ರಾ ಇದೆ. ಇಷ್ಟೊತ್ತು ತಮಾಷೆ ಮಾಡಿದ್ದು ನಿಜ ಮೇಡಮ್, ನಿಜ. ನಿಮ್ಮ ಮನೆಯವ್ರಿಗೆ ಹೇಳಿ. ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ. ಇಷ್ಟೊತ್ತು ಮಾಡಿದ್ದು ಕಾಮಿಡಿ. ನನ್ ಮಾತು ಕೇಳಿ, ನಿಮ್ ವಿಡಿಯೋ ತೋರಿಸ್ತೀನಿ. ಕಟ್ ಮಾಡ್ಬೇಡ. ಇರಿ ಒಂದ್ ನಿಮಿಷ ವಿಡಿಯೋ ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ನಿಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರು. ಸೊ ನಮ್ಮ ಮಿಸ್ಸಸ್ಗೂ ಒಂದು ಪ್ರ್ಯಾಂಕ್ ಮಾಡಿ ಸರ್ ಅಂತ ಅಂದ್ಬಿಟ್ಟು ನಿಮ್ಮನ್ನ ಕಾರ್ಗೆ ಹತ್ಸಿರೋದು. ನೋಡಿ ನೋಡಿ ನಿಜ ಪ್ರ್ಯಾಂಕ್ ಮೇಡಮ್ ಇದು. ಏನ್ ಹಿಂಗೆ ಎದ್ರಕೊಂಡ್ಬಿಟ್ರಲ್ಲ ಮೇಡಮ್ ನೀವು. ಅಯ್ಯೋ ದೇವ್ರೆ, ಸಾರಿ ಮೇಡಮ್, ನಿಜವಾಗ್ಲು ಸಾರಿ ಮೇಡಮ್. ಹೇಳ್ಬಿಟ್ರೆ ಪ್ರ್ಯಾಂಕ್ ಆಗಲ್ವಲ್ಲ ಮೇಡಮ್, ಅದಕ್ಕೆ ಈ ತರ ಎಲ್ಲ ಮಾಡ್ತಿರಲ್ಲ ಸರ್ ನೀವು. ಇಲ್ಲ ನೋಡಿ ಮೇಡಮ್, ನೋಡಿ ಇದೇ ತರ ಅಷ್ಟೇ ನಿಮ್ಗೂ ಪ್ರ್ಯಾಂಕ್ ಮಾಡಿರೋದು. ನೋಡಿ ಅಲ್ಲಿದ್ದಾನೆ ನೋಡಿ ಅವನು. ಅಷ್ಟೇ ನಿಜವಾಗ್ಲಿ ನಿಮ್ಮ ಅಣ್ಣವ್ರಿಗೆ ಹೇಳಿ, ಏನ್ ತೊಂದರೆ ಇಲ್ಲ ಅಂತ ಹೇಳಿ. ಅವ್ರಿಗೆ ಲೈನ್ ಎಲ್ಲ ಇದಾರೆ ಸರ್. ನೋಡಿ ನಾನು ಮಾತಾಡ್ತೀನಿ. ಹಾ ಬ್ರದರ್ ಟೆನ್ಷನ್ ಆಗ್ಬೇಡಿ. ಅವ್ರು ಹೇಳಿದ್ರ ನಿಮ್ಗೆ? ಓಕೆ ಅದೇ ಅವರು ಹಸ್ಬೆಂಡ್ ಪ್ಲಾನ್ ಮಾಡಿದ್ರು. ಓಕೆ ನಿಮ್ಗೆ ಹೇಳಿದಾರೆ, ಪರವಾಗಿಲ್ಲ ಬಿಡಿ. ಅದೇ ಇಲ್ಲಾಂದ್ರೆ ನೀವು ಟೆನ್ಷನ್ ಆಗ್ಬಿಡ್ತಿದ್ರಲ್ಲ ಪಾಪ. ಸರಿ ಬ್ರದರ್, ಓಕೆ. ಇದು ವಿಡಿಯೋ ನಾಳೆ ಬರುತ್ತೆ ಬ್ರದರ್, ಭಾನುವಾರ ಬರುತ್ತೆ ಬೆಳಗ್ಗೆ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ. ಏನು ಬೇಜಾರಿಲ್ಲ ಥರ ವಿಡಿಯೋ ಹಾಕಿದ್ರೆ ಇದು? ಅದೇ ಯೂಟ್ಯೂಬಲ್ಲಿ ಅಷ್ಟೇ. ಸರಿ ಸರ್, ಓಕೆ. ತಗೊಳ್ಳಿ ಮೇಡಮ್, ಏನಿಲ್ಲ, ತಲೆ ಕೆಡಿಸ್ಕೊಬೇಡಿ. ಸರ್ ನೀವು ಹೇಳ್ಬೇಕಲ್ವಾ ಸರ್? ನಮ್ಗೆ ಹೇಳ್ಬಿಟ್ರೆ ಪ್ಯಾಂಕ್ ಆಗಲ್ಲ. ತಗೊಳ್ಳಿ ಮೇಡಮ್, ನೀವು ಬ್ಯಾಗ್ ತಗೊಳ್ಳಿ. ದಯವಿಟ್ಟು ನಮ್ದು ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಸೊ ಈ ಥರ ಏನಕ್ಕೆ ಮಾಡ್ತೀವಿ ಅಂದರೆ, ಈ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ಈ ಡ್ರಾಪ್ ಹೇಳ್ತಿರ್ತಾರೆ ರೋಡಲ್ಲಿ ಜನ. ಸೊ ಆ ಥರ ಕೇಳೋದ್ರಿಂದ ಅಲ್ಲಿ ಒಳಗಡೆ ಎಂಥವ್ನು ಇರ್ತಾನೆ ಹೇಳೋಕ್ಕಾಗಲ್ಲ. ಹತ್ತದ ಮೇಲೆ ಒಳಗಡೆ ಕುತ್ಕೊಂಡ್ಮೇಲೆ ಎಲ್ಲ ನಿಮ್ಗೇನೋ ಚಾಕೆ ತೋರಿಸ್ಬಿಟ್ಟು ಎಲ್ಲ ಕಿತ್ಕೊಂಡು ಕಳ್ಸೋದು, ಅಥವಾ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ನಿಮ್ಮನ್ನು ಕಿಡ್ನಾಪ್ ಮಾಡ್ಬಿಟ್ಟು ಏನೋ ಹಾರ್ಟ್ ಕಿಡ್ನಿನ ಎತ್ಕೊಳ್ಳೋದು. ಸೊ ಈ ಥರ ಎಲ್ಲ ನಡೀತಾ ಇರ್ತದೆ. ಸೊ ಹಂಗಾಗಿ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ನಾವು ಹತ್ತಬಾರ್ದು ಅಂತ ಜನಕ್ಕೆ ಸಂದೇಶ ಕೊಡೋಕ್ಕೆ ಈ ಥರ ನಾವು ವಿಡಿಯೋ ಮಾಡಿದ್ದು. ಸರಿನಾ? ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲೊಂದು ಮಾತು ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ಲದೇ ಇರೋ ಕಾರ್ನ ಯಾರು ಹತ್ತಬೇಡಿ. ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ಹುಷಾರಾಗಿರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ನೋಡ್ಬೋದಾ? ನೋಡ್ಬೋದು. ನಿಮ್ಗೇನ್ ಬೇಜಾರಿಲ್ಲ ತಾನೇ? ಸರ್ ಬೇಜಾರೇನಿಲ್ಲ, ಭಯ ಆಯ್ತು ಅಷ್ಟೇ. ಅಲ್ಲ, ನಿಮ್ ರಿಲೇಷನ್ ಇಲ್ಲಿ ತೊಂದರೆ ಆಗಲ್ಲ ತಾನೆ? ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡ್ಬಿಡಿ ಸರ್, ನಮ್ಮ ರಿಲೇಷನ್ ಅಲ್ಲಿ ಪ್ರಾಬ್ಲಮ್. ಇಲ್ಲ ಸರ್, ಹಂಗೇನಿಲ್ಲ. ಏನಿಲ್ಲ, ನೀವು ಮ್ಯಾನೇಜ್ ಮಾಡ್ತೀರಾ? ಹ್ಞೂ ಸರ್, ಫ್ರಾಂಕ್ ತರ ಇದೆಯಲ್ಲ, ನೋಡ್ತಾರೆ ಇಷ್ಟೊಂದು ಎದುರುತ್ತಾಳ ಅಂತ ಹೇಳ್ಬಿಟ್ಟು. ಸರಿ ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬೈ.